ಗಾಯ್ಸ್ ಸತತ 1 ಗಂಟೆ ಡ್ರೈವ್ ಮಾಡಿಕೊಂಡು ಇವಾಗ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ಗೋವಾದ ಶ್ರೀಮಂತಿಗೆ ಹೊಂದಿರುವಂಥ ಒಂದು ಪ್ರದೇಶ. ಕೊಂಡಾದಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿರುವಂಥ ಮುಂಗೇಶಿ ಟೆಂಪಲ್ಗೆ. ಇನ್ನೂ ದೇವಸ್ಥಾನಗಳು ಉಳಿದೈತೆ ಅನ್ನೋಕ್ಕೆ ಸಾಕ್ಷಿನೇ ಈ ಮುಂಗೇಶಿ ಟೆಂಪಲ್ಲು. ಸಕ್ಕತ್ತಾಗಿರುವಂಥ ದೇವಸ್ಥಾನ. 17ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವಂಥ ದೇವಸ್ಥಾನನ ಇವತ್ತು ನಾವು ನೋಡೋಕೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗಿ ನೋಡೋಣ ಗೈಸ್. ಗೈಸ್ ನೋಡಿರಿ, ಬೈಕ್ ಅಲ್ಲೇ ಹಾಕಿದ್ದೀನಿ. ಇವಾಗ ನಾನು ಲಗೇಜ್ ಸಮೇತ ಬಂದಿರೋದು. ಯಾಕಂತ ಡೈರೆಕ್ಟು ಬಾಗದಿಂದ ಖಾಲಿ ಮಾಡಿಕೊಂಡು ನೆನ್ನೆ ನಾನು ಪಂಜಿಮ್ಗೆ ಬಂದು ಪಂಜಿಮಲ್ಲೆಲ್ಲ ಆಡಿಕೊಂಡು ತಿರ್ಗಾ ಬಾಗ ಹೋಗಿ ಬಾಗಲ್ಲಿ ಸ್ಟೇ ಮಾಡಿ ತಿರ್ಗಾ ಅಲ್ಲಿಂದ ಬೆಳಗ್ಗೆನೇ ಎದ್ದು ಡ್ರೈವ್ ಅಂತೀನಿ ಗಾಡಿನ ಓಡಿಸ್ಕೊಂಡು ಮಂಗೇಶಿ ಟೆಂಪಲ್ಗೆ ಬಂದಿರೋದು. ಅದಕ್ಕೆ ಲಗೇಜು ನನ್ನ ಸಮೇತನೇ ತಗೊಂಡು ಕೊಂಡಾದಲ್ಲಿ ರೂಮ್ ಬುಕ್ ಮಾಡಿದ್ದೀನಿ. ಇಲ್ಲಿಂದ 7 ಕಿಲೋಮೀಟ್ರು. ಅಲ್ಲಿ ಹೋಗಿ ನನ್ನ ಲಗೇಜ್ನ ಮಡಗಬೇಕು. ಅದಕ್ಕಿಂತ ಮುಂಚೆ ಇಲ್ಲೇ ಲಗೇಜ್ ರೂಮ್ ಇರುತ್ತೆ, ಹೋಗಿ ಲಗೇಜ್ ರೂಮಲ್ಲಿ ಲಗೇಜ್ ಹಾಕ್ಬಿಟ್ಟು ಬರೋಣ ಗೈಸ್. ಆಮೇಲೆ ನಿಮಗೆ ಎಕ್ಸ್ಪೆಷಲಿ ಗಾಡೀಲಿ ಬರ್ಬೇಕಾದ್ರೆ ಒಂದು ಮಾತು ಹೇಳಿದೆ ನಿಮಗೆ, ಶ್ರೀಮಂತಿಕೆ ಅನ್ನೋ ಪದ ಯಾಕೆ ಹೇಳಿರ್ಬೋದು ಅನ್ಕೊಂತೀರ? ಯಾಕೆ ಅಂದರೆ ಯಾವುದಾದ್ರೂ ಒಂದು ದೇವಸ್ಥಾನ ಬೆಳೆದ್ರೆ ಅದ್ರ ಸುತ್ತಮುತ್ತ ಇರೋ ಊರುಗಳು ಆಗಿರ್ಬೋದು, ಅಲ್ಲಿರೋಂಥ ಜನಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಅವರ ಜೀವನನ ಅವರು ಕಟ್ಕೊಳ್ಳೋಕ್ಕೆ ಈ ದೇವಸ್ಥಾನಗಳು ಹೆಲ್ಪ್ ಮಾಡುತ್ತೆ. ಏನು ಸಖತ್ತಾಗೈತ್ರಿ ಇದು ದೇವಸ್ಥಾನ. ಹಬ್ಬ 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 ಹಬ್ಬ. ಪೋರ್ಚುಗೀಸರು ಈ ರೇಂಜಿಗೆಲ್ಲ ಕಟ್ಟವ್ರ ದೇವಸ್ಥಾನಗಳು. ಅವ್ರು ಕಟ್ಟಿರೋಲ್ಲ ಬಿಡಿ, ಕಟ್ಟಿಸ್ಕೊಂಡು ಕೊಟ್ಟಿರ್ತಾರೆ ಮೇ ಬಿ. ಇದು ಅಷ್ಟೊಂದು ನನಗೆ ಗೊತ್ತಿಲ್ಲ ಗೈಸ್, ಯಾರು ಕಟ್ಟಿದ್ರು ಯಾವ ಕಟ್ಟಿದ್ರು ಅಂತ. ಅದನ್ನು ತಿಳ್ಕೊಂಡು ಹೇಳೋ ಅಂಥ ಪ್ರಯತ್ನ ಮಾಡೋಣ. ಒಬ್ಬ ಸಕ್ಕತ್ತಾಗಿ ಕಾಣಿಸ್ತೈತೆ ಗೈಸ್. ಫಸ್ಟು ಈ ಲಗೇಜ್ನ ಇಲ್ಲಿ ಹಾಕ್ಬಿಡ್ಬೇಕು, ಇಲ್ಲ ನನ್ನ ಕೈಲಂತೂ ಎತ್ಕೊಳ್ಳೋಕ್ಕಾಯ್ತಿಲ್ಲ, ಸಿಕ್ಕಾಬಿಟ್ಟೆ ಶೆಕೆ ಇಲ್ಲಂತೂ ಗೈಸ್. ಹುಡುಕ್ತೆ ಇಲ್ಲೆಲ್ಲೂ ಲಗೇಜ್ ರೂಮ್ ಇಲ್ಲವಂತೆ, ಮೇಲ್ಗಡೆನೇ ಇಕ್ಕೋದಂತೆ. ಅದಕ್ಕೆ ಇವಾಗ ಮೇಲ್ಗಡೆನೇ ಹೋಗ್ತಾಯಿದ್ದೀನಿ. ಗೋವಾದ ಮೊದಲನೇ ದೇವಸ್ಥಾನಕ್ಕೆ ಸ್ವಾಗತ ಗೈಸ್. ಗೋವಾದಲ್ಲಿ ದೇವಸ್ಥಾನವೂ ನೋಡ್ಬೋದು ಅನ್ನೋದನ್ನ ಇವತ್ತು ತೋರಿಸೋಣ. ದೇವಸ್ಥಾನದೊಳಗೋಗಿ ಒಳಗಡೆ ಬಂದು ಇಲ್ಲಿ ನೋಡ್ರಿ, ಏನು ಸಗದಾಗೈತೆ ದೇವಸ್ಥಾನ. ಹಬ್ಬ 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 ಗೈಸ್. ಈ ದೇವಸ್ಥಾನನ 1560ರಲ್ಲಿ ನಿರ್ಮಿಸಿದ್ರು. ಎಕ್ಸಾಕ್ಟಾಗಿ ಯಾರು ನಿರ್ಮಿಸಿದ್ರು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಇದು ಮೇಯ್ನಾಗಿ ಶಿವನಿಗೆ ಮೀಸಲಾಗಿರುವಂಥ ದೇವಸ್ಥಾನಗಳು. ಆ ಒಂದು ದೇವಸ್ಥಾನನೇ ಈ ಮಂಗೇಶಿ ಟೆಂಪಲ್ಲು. ಏನು ಚೆನ್ನಾಗದು ನೋಡ್ರಿ ಪಿಲ್ಲರು. ಆ ಪೈಂಟಿಂಗ್ ಗೈಸ್, ಪೈಂಟಿಂಗು ಯಾವುದೇ ಅರಮನೆಗಿನ್ನ ಏನು ಕಮ್ಮಿ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೈತೆ ಗೊತ್ತಾ ಪೈಂಟಿಂಗು, ತಲೆ ಕೆಡಿಸ್ಕೊಂಬಿಡ್ತೀರ. ಗೋವಾದಲ್ಲಿ ಈ ಥರ ದೇವಸ್ಥಾನ ನೋಡೋಕ್ಕೆ ಪುಣ್ಯ ಮಾಡಿರಬೇಕು ಗೈಸ್. ಹೆಂಗೆಂಗೋ ಇದ್ದರೆ ಬರೋಕ್ಕಾಗಲ್ಲ ಈ ದೇವಸ್ಥಾನಗಳಿಗೆಲ್ಲ. ಗೋವಾಗೆ ಬಂದು ಪಾರ್ಟಿ ಮಾಡೋರು ಎಣ್ಣೆ ಹೊಡೆಯೋರು ನೋಡಿರ್ತೀರ, ದೇವರ ಅಮಲಿನಲ್ಲಿರೋರನ್ನ ನೋಡಿದ್ದೀರಾ? ನೋಡ್ಕೊಳ್ಳಿ. ಬನ್ನಿ ಇವಾಗ ನಾವು ಲಗೇಜ್ ಮಾಡಿಬಿಟ್ಟು ಒಳಗಡೆ ಹೋಗೋಣ ಗೈಸ್. ಇಲ್ಲಿ ನೋಡ್ರಿ, ಕಾಲಭೈರವನ ದೇವಸ್ಥಾನ ಆಪೋಸಿಟಲ್ಲೇ ಶಿವನ ದೇವಸ್ಥಾನ. ನೀವು ಎಲ್ಲಿ ಶಿವನ ದೇವಸ್ಥಾನ ನೋಡ್ತಿರಲ್ಲ ಅಲ್ಲೆಲ್ಲ ಕಾಲಭೈರವ ನೆಲೆಸಿರ್ತಾನೆ. ದೇವ್ರಿಗೆ ಕೈ ಮುಕ್ಕೊಂಡು ಇದರೊಳಗೆ ಪಂಚೆ ಉಟ್ಕೊಂಡೇ ಹೋಗ್ಬೇಕು ಗೈಸ್. ಹುಡುಗ ಆಗಲಿ ಹುಡುಗಿ ಆಗಲಿ ಪಂಚೆ ಉಟ್ಕೊಂಡೇ ಹೋಗಬೇಕು, ಆ ರೂಲ್ಸು. ಅದಕ್ಕೆ ಇವಾಗ ಇಲ್ಲೇ ಪಂಚೆ ಕೊಡ್ತಾರೆ, ಉಟ್ಕೊಂಡೋಗಿ ತಿರ್ಗಿ ವಾಪಸ್ ತಗೊಂಬಂದು ಇಲ್ಲೇ ಕೊಡಬೇಕು. You say you need your space, then pull me close. I read your silence louder than most. One day you won't. ಗೈಸ್ ಏನು ಗೊತ್ತಾ, ಈ ಚಡ್ಡಿ ಗಿಡ್ಡಿ ಹಾಕೊಂಬಂದಿದ್ರೆ ಪಂಚೆ ಉಟ್ಕೊಬೇಕು, ಇಲ್ಲ ಅಂದರೆ ಈ ಪ್ಯಾಂಟ್ ಗಿಂಟ್ ಹಾಕಿದರೆ ಹೋಗ್ಬಿಡ್ಬೋದಂತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಹುಡುಗಿರು ಮಸ್ಟ್ ಆ್ಯಂಡ್ ಶುಡ್ಡು ಈ ಟ್ರೆಡಿಷ್ನಲ್ ವೇರಲ್ಲೇ ಇರಬೇಕು. ಚಡ್ಡಿ ಗಿಡ್ಡಿ ಹಾಕೊಂಬಂದರೆ ಅವರು ಅಷ್ಟೇ ಸೇಮ್ ಪಂಚೆ ಉಟ್ಕೊಬೇಕು ಅವರು. ಇವಾಗ ಒಳಗಡೆ ಹೋಗೋಣ ಗೈಸ್. ಈ ಪೈಂಟಿಂಗೇ ಒಳ್ಳೆ ರಾಯಲ್ ಲುಕ್ ಕೊಡ್ತೈತೆ ಗೈಸ್. ಏನು ಲುಕ್ ಐತಪ್ಪ ದೇವಸ್ಥಾನದ್ದು. ಅಪ್ಪ ಈ ದೇವಸ್ಥಾನಗಳಿಗೆ ಬಂದರೆ ಏನು ಗೊತ್ತಾ, ಒಂದು ಮನ್ಸಿಗೆ ನೆಮ್ಮದಿ. ಎಲ್ಲ ಆಚೆ ಬಂದಿರ್ತೀವ, ಏನೋ ಒಂದು ಆಗ್ಬಿಡ್ತದೆ ಅನ್ಕೊಳ್ರಿ. ದೇವಸ್ಥಾನದಲ್ಲಿ ಬಂದು ಒಂದು 5 ನಿಮಿಷ ಕುತ್ಕೊಂಡು ಹೋಗ್ಬಿಟ್ರೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ಬಿಡ್ತದೆ ನಿಮಗೆ. ಆ ಒಂದು ನೆಮ್ಮದಿನ ಇವಾಗ ಫೀಲ್ ಮಾಡ್ತಾಯಿದ್ದೀನಿ ನಾನು. ಅಲ್ಲ ಗೈಸ್, ಈ ಪೋರ್ಚುಗೀಸ್ರದ್ದು ಏನು ಆರ್ಕಿಟೆಕ್ಚರು, ಏನು ಪೈಂಟಿಂಗು, ಅದು ಎಲ್ಲಿಂದ ತಲೆ ಮಡಗೋರಪ್ಪ ಈ ಫಾರಿನರ್ಸು. ಏನೇ ಕಟ್ಟಿದ್ರು ಡಿಫ್ರೆಂಟು, ಏನೇ ಮಾಡಿದ್ರು ಡಿಫ್ರೆಂಟು. ಅಯ್ಯೋಯ್ಯಪ್ಪ, ಇದು ನೋಡ್ರಿ, ಇದು ಹೆಂಗೈತೆ. ಆಹಾ,
ಒಳ್ಳೆ ಅದೇನೋ ಐತಲ್ಲ ಗೈಸ್ ಫಾರಿನಲ್ಲಿ, ಅದ್ರ ಹೆಸ್ರೇನೋ ಬಾಯಿಗೆ ಬರ್ತಿಲ್ಲ ನನಗೆ. ಅದೇನೋ ಜ್ಞಾಪನ ಬಂದಾಗ ಹೇಳ್ತೀನಿ ಗೈಸ್, ಅದು ಬಾಯಿಗೆ ಬರ್ತಿಲ್ಲ. ಸ್ವಲ್ಪ ವಾಲ್ ಕಂಬಿಟ್ಟಿರುತ್ತಲ್ಲ ಆ ಥರದ್ದು. ಇವಾಗ ಈ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ನೋಡೋಣ, ಸಾಧ್ಯವಾದರೆ ತೋರಿಸೋ ಪ್ರಯತ್ನ ಮಾಡೋಣ. ಗಾಯ್ಸ್ ಇವಾಗ ದೇವ್ರ ದರ್ಶನ ಮಾಡ್ಕೊಂಬಂದೆ. ಏನು ಸಖತ್ತಾಗೈತೆ ಗೊತ್ತಾ ದೇವಸ್ಥಾನ, ನೋಡೋಕ್ಕೆ 2 ಕಣ್ಣು ಸಾಲದು ಗೈಸ್. ಇದ್ರ ಒಳಗಡೆ ಇರೋ ಆರ್ಕಿಟೆಕ್ಚರ್ ಆಗಿರ್ಬೋದು ಮತ್ತು ಲೈಟಿಂಗ್ಗಳಾಗಿರ್ಬೋದು ಸಕ್ಕತ್ತಾಗಿ ಹಾಕವ್ರೆ ಗೈಸ್. ನೀವು ಯಾರಾದರೂ ಗೋವಾಗೆ ಬಂದಾಗ ಒಂದ್ಸಲ ಆದರೂ ಮಿಸ್ ಮಾಡ್ದಂಗೆ ಬನ್ನಿ. ಮತ್ತು ಹೆಣ್ಮಕ್ಳಿಗೆ ಯಾವ ಥರ ಇಲ್ಲಿ ಅಂದರೆ, ಅವರು ಇವಾಗ ಮೇಲ್ಗಡೆ ಏನಾದರೂ ಹಾಕಿರ್ತಾರೆ ಅಂದ್ಕೊಳ್ಳಿ ಟಾಪು, ಅದೆಲ್ಲ ಶೋಲ್ಡ್ರೆಲ್ಲ ಕಾಣೋ ಥರ ಇರೋಂಗಿಲ್ಲ, ಅದಕ್ಕೆ ಇನ್ನೂ ಒಂದು ಪಂಚೆ ಕೊಡ್ತಾರೆ, ಮೈ ಫುಲ್ಲು ಕವರ್ ಆಗಬೇಕು ಅನ್ನೋ ಥರ. ಆ ಥರ ಫುಲ್ಲು ಸಿಸ್ಟಮ್ಯಾಟಿಕ್ ಆಗಿರೋ ದೇವಸ್ಥಾನ. ಇಲ್ಲಿ ಪೀಸ್ಫುಲ್, ನೆಮ್ಮದಿಯಾಗಿ ಕುತ್ಕೊಬೋದು. ಇಲ್ಲಿ ಆರಾಮಾಗಿ ನೀವು ಎಷ್ಟೊತ್ತು ಬೇಕಾದ್ರೂ ಅಷ್ಟೊತ್ತವರೆಗೂ ಕುತ್ಕೊಂಡು ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಗಾಯ್ಸ್ ಇಲ್ಲೇ ಒಂದು 5-10 ನಿಮಿಷ ಕುಂದಿದ್ದೆ ತಣ್ಣಗೆ ಈ ಜಾಗದಲ್ಲಿ, ದರ್ಶನ ಎಲ್ಲ ಮಾಡಿದ್ದೈತೆ ಗಾಯ್ಸ್. ದೇವಸ್ಥಾನ ಇನ್ನೊಂದು ಸಲ ಕಣ್ತುಂಬ ನೋಡಿ ಇವಾಗ ಹೋಗ್ತಾ ಇದ್ದೀನಿ. ಹೆಂಗನ್ನಿಸ್ತು ಈ ದೇವಸ್ಥಾನ ಅನ್ನೋದು ನಿಮ್ಮ ಅನಿಸಿಕೆಗಳ್ನ ಕಮೆಂಟ್ ಮಾಡಿ. ಗೋವಾಗೆ ಬಂದಾಗ ನೀವು ಈ ಕಡೆ ಬನ್ನಿ ಮಿಸ್ ಮಾಡ್ದಂಗೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.